ಏನಾಯಿತು ಅಂದರೆ ಏನೆಲ್ಲ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಮತ್ತು ಅದಲ್ಲದೆ ಮದ್ಯದ ಅಂಗಡಿಗಳು ಕೂಡ 2 ದಿನ ಬಂದ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಿಮಗೆ ಗೊತ್ತಿರೋ ಹಾಗೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಯವರ ಧರ್ಮಪತ್ನಿಯವರಾದ ಚೆನ್ನಮ್ಮಾಜಿಯವರು ಅಗಲಿರುವ ಹಿನ್ನೆಲೆಯಲ್ಲಿ ನಮ್ಮ ಹಾಸನ ಜಿಲ್ಲಾಡಳಿತ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲ ಆಡಳಿತಾತ್ಮಕ ಒಂದು ಕ್ರಮಗಳನ್ನು ನಾವು ವಹಿಸಿದ್ದೇವೆ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಇವತ್ತು ಪಾರ್ಥಿವ ಶರೀರ ಹಾಸನವನ್ನು ಪ್ರವೇಶಿಸಲಿದೆ. ಹಿರಸಾವೆ ಮುಖಾಂತರ ಚನ್ನರಾಯಪಟ್ಟಣದಿಂದ ನಮ್ಮ ಡೈರಿ ಸರ್ಕಲ್ ಹಾಸನದವರೆಗೆ, ಅಲ್ಲಿಂದ NR ಸರ್ಕಲ್, ಅಲ್ಲಿಂದ ಹೊಸಳ್ಳಿ ಮತ್ತು ಅಲ್ಲಿಂದ ಚೆನ್ನಮ್ಮಾಜಿಯವರ ಹುಟ್ಟೂರಾದ ಮುತ್ತಿಗೆ ಹಿರೇಹಳ್ಳಿ, ಅಲ್ಲಿಯೂ ಸಹ ಸಾರ್ವಜನಿಕರಿಗೆ ದರ್ಶನ ಉಂಟು. ಅಲ್ಲಿಂದ ಪುನಃ ಒಳನರಸೀಪುರ, ಅಲ್ಲಿಂದ ಅರದನಹಳ್ಳಿ, ಇದು ಒಂದು ಈಗ ಸದ್ಯದಲ್ಲಿ ಇರ್ತಕ್ಕಂತಹ ರೂಟ್ ಮ್ಯಾಪ್. ಕ್ರಿಮೇಷನ್ ಒಂದು ಸಂಸ್ಕಾರ, ಅಂತ್ಯ ಸಂಸ್ಕಾರ ಆಗೋದು ನಾಳೆ ಮಧ್ಯಾಹ್ನದಕ್ಕೆ ಅಂತ ಒಂದು ನಮಗೆ ಮಾಹಿತಿ ಸಿಕ್ಕಿದೆ. ಅದುವರೆಗೂ ಜಿಲ್ಲಾಡಳಿತ ಏನು ಮಾಡಿದೆ, ಪೊಲೀಸ್ ಇಲಾಖೆಯೂ ಸಹ ಸೂಕ್ತ ಬಂದೋಬಸ್ತನ್ನು ಮಾಡಿದೆ. ಯಾಕಂದರೆ ನೆರೆ ರಾಜ್ಯಗಳಿಂದ ಮತ್ತು ಮುಖ್ಯ ನಗರ ಪ್ರದೇಶಗಳಿಂದ ಜನರು ದರ್ಶನಕ್ಕೆ ಪಡೀಲಿಕ್ಕೆ ಬರೋ ಜನಸಂಖ್ಯೆ ಹೆಚ್ಚಾಗಬಹುದು. ನಮಗೆ ಜನಗಳ ನಿಯಂತ್ರಣ ಮತ್ತು ಅವರ ಒಂದು ಸುಗಮ ದರ್ಶನ ಮಾಡಿಕೊಂಡು ಹೋಗಲಿಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಪೊಲೀಸ್ ಇಲಾಖೆಯು ಸಹ ಸಂಪೂರ್ಣ ಒಂದು ತಯಾರಿಯನ್ನು ನಡೆಸಿದೆ. ಪ್ರಾಪರ್ ಬ್ಯಾರಿಕೇಡಿಂಗ್, ಕ್ರೌಡ್ ಮ್ಯಾನೇಜ್ಮೆಂಟ್ ಮತ್ತು ಯಾವುದೇ ಶಾಂತಿಯುತವಾಗಿ ದರ್ಶನ ಮಾಡಿ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಹೌದು, ಇವತ್ತು ಮತ್ತು ನಾಳೆ, ಇಂದು ಮತ್ತು ನಾಳೆ 2 ದಿನ ಡ್ರೈ ಡೇ ಅಂತ ನಾವು 2 ದಿನವನ್ನು ಘೋಷಣೆ ಮಾಡಿದ್ದೇವೆ. ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಸಹ ನಾವು ಶಾಂತಿಯುತವಾಗಿ ಅದನ್ನು ನಡೆಸಲಿಕ್ಕೆ ಎಲ್ಲ ಕ್ರಮವನ್ನು ವಹಿಸಿದ್ದೇವೆ.